ಇದು ಎರಡು ಯುಗಗಳು ಬೆಸೆಯ ನಡುವೆ ಹುಟ್ಟೋ ಕತೆ. ಒಂದು ಅಸಾಮಾನ್ಯ ಶಕ್ತಿ ಸಾಮಾನ್ಯ ಮನುಷ್ಯನನ್ನ ಹೇಗೆಲ್ಲ ಆಟಾಡಿಸಬಲ್ಲದು ಅನ್ನೋದನ್ನ ಈ ಚಿತ್ರದಲ್ಲಿ ಬಹಳ ಸಹಜವಾಗಿ ತೋರಿಸಿದ್ದಾರೆ. ಮನುಷ್ಯನ ದುರಾಸೆ ಅವನ ಅಂತ್ಯಕ್ಕೆ ಕಾರಣ ಅಂತಾರೆ, ಆದ್ರೆ ಅದೇ ದುರಾಸೆಯಿಂದ ಏನೇನು ಆಗುತ್ತೆ ಅಂತ ಮಾರ್ಮಿಕವಾಗಿ ಕಥೆಯನ್ನ ಹೆಣೆದು ಯಾವುದೋ ಹಿಂದಿನ ಕಾಲಕ್ಕೆ ಕೊಂಡೊಯ್ಯುತ್ತೆ ಈ ಸಿನಿಮಾ. ಮಮ್ಮೂಟಿಯವರ ಮುಖ್ಯ ಭೂಮಿಕೆಯಲ್ಲಿ ಡೈರೆಕ್ಟರ್ ರಾಹುಲ್ ಸದಾಶಿವನ್ ಅವರು ಕೆಲವು ಪಾತ್ರಗಳ ಜೊತೆಗೆ ಈ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ. IMDbಲಿ ಈ ಮೂವಿಗೆ ಸಿಕ್ಕಿರೋದು 8.6 ಸ್ಟಾರ್ಸ್. ಹಾಗೆ ರಾಟನ್ ಟೊಮ್ಯಾಟೋಸ್ ಅಲ್ಲಿ 79% ಅಷ್ಟು ಆಡಿಯನ್ಸ್ ಸ್ಕೋರ್ ಸಿಕ್ಕಿದೆ. ಇನ್ನ ಈ ಕತೆಗೆ ಬರೋಣ. ಯಕ್ಷಿಯ ಮಾಯಾಜಾಲದ ಬಲೆಗೆ ಸಿಕ್ಕ ಇಬ್ಬರು ಸ್ನೇಹಿತರಲ್ಲಿ ಒಬ್ಬ ಮಾತ್ರ ಉಳ್ಕೊಳ್ತಾನೆ. ಈ ಉಳಿದುಕೊಂಡ ಸ್ನೇಹಿತನನ್ನ ಇನ್ನೂ ದೊಡ್ಡ ಮಾಯಾಜಾಲ ತನ್ನ ಬಲೆಗೆ ಹಾಕಿಕೊಳ್ಳುತ್ತೆ ಅನ್ನೋದನ್ನ ಯಾರು ಊಹಿಸಿರಲ್ಲ. ಕಾಡಿನ ಮಧ್ಯದಲ್ಲಿ ಒಂದು ಮನೆ. ಆ ಮನೆಯಲ್ಲಿರೋರು ಇಬ್ರು. ಒಬ್ಬ ಮನೆಯ ಮಾಲೀಕ, ಮತ್ತೊಬ್ಬ ಅಡಿಗೆ ಕೆಲಸದವ. ಹಾದಿ ತಪ್ಪಿ ಹೋಗಿರೋ ವ್ಯಕ್ತಿಗೆ, ಅಂದ್ರೆ ಈ ವ್ಯಕ್ತಿ ಹೆಸರು ಥೇವನ್. ಹಾಗೆ ಮಾಲೀಕನ ಹೆಸರು ಇಲ್ಲಿ ಕೊಡುಮನ್ ಪೊಟ್ಟಿ ಅಂತ ಕರೆಯಲಾಗುತ್ತೆ. ಸೊ ಇವನು ಆಶ್ರಯವನ್ನ ಕೊಡ್ತಾನೆ. ಆದ್ರೆ ಇಲ್ಲಿ ಮಾಲೀಕ ದಯಾಮಯಿಯಾಗಿ ಕಂಡ್ರು ಅವನ ಅಸಲಿ ಮುಖ ಈ ಅಡಿಗೆಯವನ ಮುಖಾಂತರ ಥೇವನ್ಗೆ ತಿಳಿಯುತ್ತೆ. ಕೊಡುಮನ್ ಪೊಟ್ಟಿ ತನ್ನ ಮಾಂತ್ರಿಕ ಶಕ್ತಿಯನ್ನ ಉಪಯೋಗಿಸಿ ಥೇವನ್ನನ್ನ ಶಾಶ್ವತವಾಗಿ ತನ್ನ ಗುಲಾಮ್ನನ್ನಾಗಿ ಮಾಡ್ಕೊಂಡ್ ಬಿಡ್ತಾನೆ. ಥೇವನ್ ತನ್ನ ಮೂರ್ಖತನದಿಂದ ತನ್ನ ಜೀವಮಾನವನ್ನೇ ಪಣಕ್ಕಿಟ್ಟು ಸೋತ್ ಬಿಡ್ತಾನೆ. ಈಗ ಅಡಿಗೆ ಕೆಲಸದವನ ಜೊತೆ ಥೇವನ್ ಮಾತಾಡ್ತಾ ಇದ್ದಾನೆ. ಆಗ ಅವನು ಹೇಳ್ತಾನೆ, ನೀನು ದಕ್ಷಿಣ ದಿಕ್ಕಿನಲ್ಲಿರೋ ಯಾವುದೇ ಕೋಣೆಗಳ ರಹಸ್ಯನ ಭೇದಿಸಕ್ಕೆ ಹೋಗ್ಬೇಡ. ಹಾಗೆ ಇಲ್ಲಿ ಕೆಲವು ವಿಚಿತ್ರ ಶಬ್ದಗಳು ಸಹಜ ಅಂತ ಹೇಳ್ತಾನೆ. ಆದ್ರೆ ಕೊಡುಮನ್ ಪೊಟ್ಟಿ ತನ್ನ ಮಾಂತ್ರಿಕ ಶಕ್ತಿಯಿಂದ ಇವರಿಬ್ಬರ ಸಂಭಾಷಣೆಯನ್ನು ತಿಳ್ಕೊಳ್ತಾನೆ. ಹಾಗೆ ತನ್ನ ಶಕ್ತಿನ ಉಪಯೋಗಿಸಿ ಕುಕ್ಗೆ ವಾರ್ನಿಂಗ್ ಕೂಡ ಮಾಡ್ತಾನೆ. ಈ ಕುಕ್ನ ಮಾತು ಕೇಳಿ ಈ ಮನೆಯಿಂದ ಜೀವಂತವಾಗಿ ಹೋದವರು ಯಾರು ಇಲ್ಲ ಅಂತ ಹೆದರಿಸ್ತಾನೆ. ಇಲ್ಲಿಗೆ ಥೇವನ್ಗೆ ತಾನೊಂದು ಮಾಯಾಜಾಲದ ಬಲೆಯಲ್ಲಿ ಸಿಕ್ಕಿರೋದು ಸಂಪೂರ್ಣವಾಗಿ ಅರ್ಥವಾಗಿ ಬಿಡುತ್ತೆ. ರಹಸ್ಯಗಳನ್ನ ಭೇದಿಸ್ತಾ ಹೋದ ಹಾಗೇನೆ ಕುಕ್ನಿಂದ ಕೊಡುಮನ್ ಪೊಟ್ಟಿಯ ಎಲ್ಲ ಚರಿತ್ರೆಗಳು ಆಚೆ ಬರುತ್ತಾ ಹೋಗ್ತವೆ. ಕೊಡುಮನ್ ಪೊಟ್ಟಿಯ ವಂಶಸ್ಥರು ವರಾಹ ದೇವರ ಆರಾಧಕರು. ಒಮ್ಮೆ ಆ ದೇವರು ಪ್ರಸನ್ನರಾಗಿ ಇವರಿಗೆ ಒಂದು ಜಾದುವಿನ ಪೆಟ್ಟಿಗೆಯನ್ನ ಉಡುಗೊರೆಯಾಗಿ ಕೊಡ್ತಾರೆ. ನಿಮ್ಮೆಲ್ಲ ಬೇಡಿಕೆ ಇದರಿಂದ ಈಡೇರುತ್ತೆ ಅಂತ. ಆದ್ರೆ ಆ ಬಾಕ್ಸ್ ಒಳಗಡೆ ಚಟ್ಟನ್ ಎಂಬ ಮಾಯಾಶಕ್ತಿ ಕುಳಿತಿರುತ್ತೆ. ಅದೇ ಇವರಿಗೆ ಇವರ ಇಚ್ಛೆಗಳನ್ನೆಲ್ಲ ಪೂರೈಸೋಕೆ ಸಹಾಯ ಮಾಡ್ತಿರುತ್ತೆ. ಚಟ್ಟನ್ ಒಮ್ಮೆ ಬಾಯಿ ತೆರೆದು ತೋರಿಸಿ ಇದರಲ್ಲಿ ನಿಮ್ಗೆ ನರಕ ದರ್ಶನವಾಗುತ್ತೆ ಅಂತ ಹೇಳ್ತಾನೆ. ಕುತೂಹಲಕ್ಕೆ ಅವರು ಅದರಲ್ಲಿ ಬಗ್ಗಿ ನೋಡ್ತಾರೆ. ಆದ್ರೆ ಚಟ್ಟನ್ ಅವರ ಆತ್ಮಗಳನ್ನ ಸೆಳೆದುಕೊಂಡು ಬಿಡ್ತಾರೆ. ಚಟ್ಟನ್ನ ಸೋಲಿಸೋಕೆ ತಲತಲಾಂತರಗಳಿಂದ ಪ್ರಯತ್ನಗಳು ನಡೀತಾ ಇರ್ತವೆ. ಕೊನೆಗೆ ಬರೋದೇ ಈ ಕೊಡುಮನ್ ಪೊಟ್ಟಿ. ಆದ್ರೆ ಇಲ್ಲಿ ಆತ ಚಟ್ಟನ್ನ ಸೋಲಿಸಿದ್ದಾನೆ ಅಂತ ಎಲ್ಲೂ ಹೇಳೋದಿಲ್ಲ. ಕೊನೆಗೆ ಉಳಿದಿರೋನು ಇವನೊಬ್ನೇ ಅಂತ ಮಾತ್ರ ತಿಳಿದಿರುತ್ತೆ. ಥೇವನ್ನ ಹಾದಿ ತಪ್ಪಿಸಿದ ಯಕ್ಷಿ ಕೂಡ ಇದರಲ್ಲಿ ಭಾಗಿಯಾಗಿರೋದು ಥೇವನ್ಗೆ ತಿಳಿಯುತ್ತೆ. ಬೆಳಿಗ್ಗೆ ಎದ್ದ ಥೇವನ್ ಇಲ್ಲಿಂದ ಹೇಗಾದ್ರೂ ಪಾರಾಗಿ ಹೋಗ್ಬೇಕು ಅಂತ ಅಡ್ಗೆಯವನನ್ನ ಒತ್ತಾಯಿಸ್ತಾನೆ. ಮೊದಲೇ ವಾಸ್ತವ ತಿಳಿದಿದ್ದ ಅಡ್ಗೆಯವನು ಇವನ ಮಾತನ್ನ ಕಿವಿಗೂ ಹಾಕೊಳ್ಳಲ್ಲ. ಈ ಕಡೆ ಥೇವನ್ ಹೋಗಿ ಕೊಡುಮನ್ ಪೊಟ್ಟಿಯ ಬಳಿ ತಾನಿ ಮನೆಯಿಂದ ಹೊರಗೆ ಹೋಗೋದಾಗಿ ಹೇಳ್ತಾನೆ. ಮಳೆ ನಿಂತ ಮೇಲೆ ನೀನ್ ಇಲ್ಲಿಂದ ಹೋಗ್ಬೋದು ಅಂತ ಅವನು ಹೇಳ್ತಾನೆ. ಸೊ ಈ ಮಾತುಗಳು ಅವನಿಗೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ಯಾಕಂದ್ರೆ ಆ ಟೈಮಲ್ಲಿ ಮಳೆನೇ ಬರ್ತಾ ಇರಲ್ಲ. ಆತ ಹಾಗೆ ಅಂತಿದ ಕೂಡ್ಲೇನೆ ಜೋರಾಗಿ ಮಳೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮಳೆ 3 ವರ್ಷಗಳಾದ್ರೂ ನಿಲ್ಲೋದಿಲ್ಲ ಅನ್ನೋ ಮಾತುಗಳು ಥೇವನ್ಗೆ ಒಳಗೊಳಗೆ ಭಯನ ಹುಟ್ಟಿಸುತ್ತೆ. ಕೊಡುಮನ್ ಪೊಟ್ಟಿಯ ಕೋಪ ಥೇವನ್ ಮೇಲೆ ಜಾಸ್ತಿ ಆಗ್ತಾ ಹೋದ ಹಾಗೇನೆ ಥೇವನ್ಗೆ ಅನ್ಸಕ್ಕೆ ಶುರು ಆಗುತ್ತೆ ತಾನಿನ್ನು ಜಾಸ್ತಿ ದಿನ ಉಳಿಯಲ್ಲ ಅಂತ. ಅವನನ್ನ ಸಮಾಧಾನಿಸೋಕೆ ಕುಕ್ ಅವನನ್ನ ಒಂದು ಶರಾಬು ತುಂಬಿದ ಕೋಣೆಯೊಳಗೆ ಕರ್ಕೊಂಡು ಹೋಗ್ತಾನೆ. ಹಾಗೆ ಸ್ವಲ್ಪ ಕುಡಿಯೋದಕ್ಕೆ ಕೊಡ್ತಾನೆ. ಈ ಮತ್ತಿನಲ್ಲೇ ಅವನೊಳಗಿರೋ ನೋವು ಚಡಪಡಿಕೆಗಳೆಲ್ಲ ಹೊರಗಡೆ ಬರುತ್ತವೆ. ಆತ ತನ್ನೊಟ್ಟಿಗೆ ತನ್ನ ತಾಯಿ ವಾಸ ಮಾಡ್ತಾ ಇದ್ದಾರೆ. ಹಾಗೆ ಅವಳು ಕಷ್ಟಪಟ್ಟು ಮಾಡಿದ ದುಡ್ಡಲ್ಲಿ ತನಗೆ ಕಿವಿಯೋಲೆ ಮಾಡಿಸಿಟ್ಟಿದ್ದಾಳೆ. ನನ್ನ ಮನೆ ಒಂದು ನದಿ ತೀರದ ದಡದಲ್ಲಿದೆ ಅಂತ ಹೇಳ್ತಾನೆ. ಇದಾದ ನಂತರ ಆತ ಮಲಗಿರುವಾಗ ಕೆಲವೊಂದು ವಿಚಿತ್ರ ಸ್ವಪ್ನಗಳಿಂದ ವಿಚಲಿತಗೊಳ್ತಾನೆ. ಕುಕ್ ರಾತ್ರಿ ತೋಡ್ತಾ ಇರೋ ಹಳ್ಳನ ನೋಡಿ ಈಗ ತಂದೆ ಸರ್ದಿ ಅಂತ ತಿಳ್ಕೊಂಡು ಅಲ್ಲಿಂದ ತಪ್ಪಿಸಿಕೊಳ್ಳೋಕೆ ಓಡಿ ಹೋಗ್ತಾನೆ. ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆನೆ ಅವನಿಗೆ ರಕ್ತದ ವಾಂತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಅವನಿಗೆ ಇಲ್ಲಿಂದ ವಾಪಸ್ ಹೋಗೋದು ಅಸಾಧ್ಯ ಅನ್ನೋದು ಸ್ಪಷ್ಟವಾಗಿ ಬಿಡುತ್ತೆ. ಸೊ ಹೇಗಾದ್ರೂ ಜೀವ ಉಳಿಸ್ಕೊಳ್ಬೇಕು ಅಂತ ವಾಪಸ್ ಬಂದ್ಬಿಡ್ತಾನೆ. ಬಾಗ್ಲಲ್ಲಿ ಈಗ ಕೊಡುಮನ್ ನಿಂತಿದ್ದಾನೆ. ಅವನ ಮಾತು ಅವನ ನಗೆಯಿಂದ ಥೇವನ್ ಹತಾಶೆಗೊಳಗಾಗ್ತಾನೆ. ಈ ಮನೆಯಲ್ಲಿ ಇದಾದ ಬಳಿಕ ಥೇವನ್ ಹಾಗೆ ಕುಕ್ಗೆ ಇನ್ನೊಂದು ರಹಸ್ಯದ ಪರಿಚಯ ಆಗುತ್ತೆ. ಅದೇನೆಂದ್ರೆ ಕೊಡುಮನ್ ಪೊಟ್ಟಿಯ ಮೃತದೇಹ. ಈಗ ಈ ಮನೇಲಿ ಓಡಾಡ್ತಾರೋ ಥೇಟ್ ಕೊಡುಮನ್ ಪೊಟ್ಟಿ ತರಾನೇ ಇರೋ ಈ ವ್ಯಕ್ತಿ ಯಾರು? ಯಾಕೆಂದ್ರೆ ಕೊಡುಮನ್ ಪೊಟ್ಟಿಯ ಮೃತದೇಹ ಆಲ್ರೆಡಿ ಅವರಿಗೆ ಸಿಕ್ಕಾಗಿದೆ.
ಸೊ ಅವ್ರೀಗ ಗೊಂದಲಕ್ಕೊಳಗಾಗಿದ್ದಾರೆ. ಆಗ ಅರ್ಥ ಆಗುತ್ತೆ, ಅಂತಹ ಮಾಂತ್ರಿಕರಿಂದಾನು ಸೋಲ್ಸಕ್ಕೆ ಆಗದ ಚಟ್ಟನ ಜೊತೆ ಸೆಣಸಾಟದಲ್ಲಿ ಕೊಡುಮನ್ ಪೊಟ್ಟಿ ಸಹ ಸೋತ್ ಹೋಗಿದ್ದ. ಆತನ ರೂಪ ಪಡೆದು ಚಟ್ಟನ್ ಈಗ ಈ ಮನೇಲಿ ವಾಸವಾಗಿದ್ದಾನೆ ಅನ್ನೋದು ಅರ್ಥವಾಗುತ್ತೆ. ಇದೆಲ್ಲದರ ಮಧ್ಯೆ ಕುಕ್ ಥೇವನ್ಗೆ ಇಲ್ಲಿಂದ ಪಾರಾಗೋಕೆ ಒಂದು ಉಪಾಯನ ತಿಳಿಸ್ತಾನೆ. ಮನೆಯ ಬೇಸ್ಮೆಂಟ್ ಕೆಳಗಿರೋ ಒಂದು ಕೋಣೆಯಲ್ಲಿ ಉರಿತಾ ಇರೋ ದೀಪನ ಆರಿಸಿದ್ರೆ ಚಟ್ಟನ್ನ ಶಕ್ತಿನ ಕುಂದಿ ಅವನು ದುರ್ಬಲನಾಗ್ತಾನೆ. ಆಗ ಸಮಯ ಸಾಧಿಸಿ ಇಲ್ಲಿಂದ ಹೊರಗಡೆ ಹೋಗ್ಬೋದು ಅಂತ ಅವನಿಗೆ ತಿಳಿಸ್ತಾನೆ. ಆದ್ರೆ ಈಗಿಲ್ಲಿ ಎದುರಾಗಿರೋ ಇನ್ನೊಂದು ಸಮಸ್ಯೆ ಅಂದ್ರೆ ಕೋಣೆಯ ಕೀಲಿಕೆ ಎಲ್ಲಿದೆ ಅನ್ನೋದು ಚಟ್ಟನ್ನ ಬಿಟ್ಟು ಯಾರಿಗೂ ತಿಳಿದಿಲ್ಲ. ಇನ್ನೊಂದ್ ಕಡೆ ಥೇವನ್ನ ಸಮಯ ಹಾಗೂ ನೆನಪುಗಳನ್ನ ಈ ಮನೆ ಸಂಪೂರ್ಣವಾಗಿ ನುಂಗ್ ಹಾಕಿರುತ್ತೆ. ಅವನು ತನ್ನ ಹೆಸರನ್ನು ಕೂಡ ಮರ್ತಿರ್ತಾನೆ. ಇದೆಲ್ಲದರಿಂದ ಹೊರಗೆ ಬರೋಕೆ ಅವನು ಚಟ್ಟನ್ ಹತ್ರ ಹೋಗಿ ಮಾರ್ಮಿಕವಾಗಿ ಮಾತನಾಡಿ ಕೀ ಎಲ್ಲಿದೆ ಅಂತ ಸುಳಿವು ಪಡ್ಕೊಳ್ತಾನೆ. ಥೇವನ್ ಹಾಗೆ ಕುಕ್ ಚಟ್ಟನ್ನ ಕೀ ಎಲ್ಲಿದೆ ಅಂತ ಉಪಾಯವಾಗಿ ತಿಳ್ಕೊಳ್ಳೋಕೆ ಪ್ಲಾನ್ ಮಾಡ್ತಾ ಇದ್ರೆ ಚಟ್ಟನ್ನಲ್ಲಿ ಅನಿರೀಕ್ಷಿತವಾಗಿ ಬಂದ್ಬಿಡ್ತಾನೆ. ಇನ್ನೇನು ಎಲ್ಲ ತಿಳಿದೇ ಹೋಯ್ತು ಅನ್ನುವಷ್ಟರಲ್ಲಿ ಆ ರಾತ್ರಿ ಕುಡಿದ ಶರಾಬಿನ ಬಗ್ಗೆ ಚಟ್ಟನ್ ಕೋಪಗೊಂಡಿರೋದನ್ನ ತಿಳ್ಕೊಂಡು ಇಬ್ರು ಸಮಾಧಾನ ಪಟ್ಕೊಂಡು ರಾತ್ರಿ ಚಟ್ಟನ್ ಮಲ್ಗಿರೋದನ್ನ ನೋಡಿ ಥೇವನ್ ಹೇಗಾದ್ರೂ ಉಪಾಯವಾಗಿ ಕೀನ ಕದಿಯೋಕೆ ಪ್ರಯತ್ನಿಸ್ತಾನೆ. ಇಲ್ಲಿ ಚಟ್ಟನ್ ಬಳಿ ಚಾವಿನೇ ಇಲ್ದಿರೋದನ್ನ ನೋಡಿ ಥೇವನ್ಗೆ ಆಶ್ಚರ್ಯವಾಗ್ಬಿಡುತ್ತೆ. ಮಲ್ಗಿರೋ ಹಾಗೆ ನಟಿಸ್ತಾ ಇದ್ದ ಚಟ್ಟನ್ ಅಚಾನಕ್ಕಾಗಿ ಥೇವನ್ ಮೇಲೆ ಮುಗಿಬಿದ್ಬಿಡ್ತಾನೆ. ಇತ್ತ ಕುಕ್ ಏನ್ ಮಾಡ್ತಾನೆ ಅಂತಂದ್ರೆ ಥೇವನ್ಗೂ ತಿಳಿಸ್ದೆ ಚಟ್ಟನ್ನ ಕೀನ ಕದ್ದು ಬೇಸ್ಮೆಂಟ್ ಒಳಗಡೆ ಇರೋ ಚೇಂಬರ್ಗೆ ನುಗ್ಗಿ ದೀಪನ ಆರಿಸ್ಬಿಡ್ತಾನೆ. ಈಗ ಶಕ್ತಿ ಕುಂದಿದ ಚಟ್ಟನ್ ಥೇವನ್ನನ್ನ ತನ್ನ ಮುಷ್ಟಿಯಿಂದ ಕೆಳಗಡೆ ಬಿಟ್ಟು ಬಿಡ್ತಾನೆ. ತನಗೂನು ತಿಳಿಸದೆ ಕುಕ್ ಈ ತರ ಚಾವಿ ಕದ್ದಿದ್ದಕ್ಕೆ ಥೇವನ್ಗೆ ಸ್ವಲ್ಪ ಬೇಜಾರಾಗುತ್ತೆ. ಆದ್ರೆ ಅವನು ಇಬ್ರು ಪಾರಾಗೋಕೆ ಮಾಡಿದ ಉಪಾಯ ಆದ್ರಿಂದ ಅವನು ಸುಮ್ನಾಗ್ಬಿಡ್ತಾನೆ. ಈಗ ಮಾಯಾವಿ ಡಬ್ಬದೊಳಗೆ ಚಟ್ಟನ್ನ ಬಂಧಿಸೋದಕ್ಕಾಗಿ ಇಬ್ರು ಚೇಂಬರ್ ಒಳಗೆ ಬರ್ತಾರೆ. ಆಗ ಅವರೆದುರಿಗೆ ಬಂದ ಚಟ್ಟನ್ ಅವ್ರನ್ನ ವಿಧವಾಗಿ ಹಾದಿ ತಪ್ಪಿಸೋದಕ್ಕೆ ಪ್ರಯತ್ನಿಸ್ತಾನೆ. ಮೊದಲೇ ಈ ಬಗ್ಗೆ ತಿಳಿದಿರೋದ್ರಿಂದ ಅವನ ಪ್ರಯತ್ನ ಇಲ್ಲಿ ವಿಫಲವಾಗುತ್ತೆ. ಈ ತಿರುವಿನಲ್ಲಿ ಕೊಡುಮನ್ ಪೊಟ್ಟಿಯ ಇನ್ನೊಂದು ರಹಸ್ಯ ಬಯಲಾಗುತ್ತೆ. ಅದೇನಂತಂದ್ರೆ ಇಲ್ಲಿ ಕೆಲಸ ಮಾಡ್ತಿರೋ ಕುಕ್ ಏನಿದಾನಲ್ಲ ಅವನು ಕೊಡುಮನ್ ಪೊಟ್ಟಿಯ ಸ್ವಂತ ಮಗ ಅನ್ನೋದು. ಕೆಳಜಾತಿಯ ಮಹಿಳೆಯಿಂದ ಕೊಡುಮನ್ ಪೊಟ್ಟಿಯ ಮಗನಾಗಿ ಈ ಕುಕ್ ಜನಿಸಿರ್ತಾನೆ. ಚಟ್ಟನ್ ಅವನನ್ನು ಕೂಡ ಬಂದಿಯಾಗಿ ಇಟ್ಟಿರ್ತಾನೆ. ಇದೇ ಹಂತದಲ್ಲಿ ಚಟ್ಟನ್ ಥೇವನ್ ಹಾಗೆ ಕುಕ್ ನಡುವೆ ಜಗಳ ಆಗತ್ತೆ. ಕೊನೆಗೆ ಚಟ್ಟನ್ ಕೈಲಿರೋ ಉಂಗುರನ ಕುಕ್ ತೆಗೆದು ಬಿಡ್ತಾನೆ. ಹಾಗೆ ಅವನಿಗೆ ಬೆಂಕಿ ಕೊಳ್ಳಿನ ಇಟ್ಬಿಡ್ತಾನೆ. ಈಗ ಚಟ್ಟನ್ನ ಅಸಲಿ ರೂಪ ಹೊರಗಡೆ ಬರುತ್ತೆ. ಅವನು ಎದುರಿಗೆ ಬರೋಕ್ ಕೂಡ ಹೆದರ್ತಾ ಇದ್ದಾನೆ. ಈ ಟೈಮಲ್ಲಿ ಕುಕ್ ಏನ್ ಮಾಡ್ತಾನಂತಂದ್ರೆ ಚಟ್ಟನ್ನ ರಿಂಗ್ ಹಾಕೊಂಡು ಅವನನ್ನ ಕಂಟ್ರೋಲ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಇಲ್ಲಿ ದುರ್ಬಲರನ್ನ ಗುಲಾಮರಾಗಿಸ್ಕೊಳ್ಳೋ ಉದ್ದೇಶ ಕುಕ್ ಕಣ್ಣಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆಗ ಥೇವನ್ ಇದನ್ನ ವಿರೋಧಿಸಿದಾಗ ಕುಕ್ ಹಾಗೆ ಥೇವನ್ ಮಧ್ಯೆ ದೊಡ್ಡ ಜಗಳ ಆಗುತ್ತೆ. ಹಚ್ಚಿದ ಬೆಂಕಿ ಇಡೀ ಮನೇನ ಸುಟ್ಬಿಡುತ್ತೆ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಥೇವನ್ ಮ್ಯಾನ್ಷನ್ ಇಂದ ಹೊರಗಡೆ ಬರ್ತಾ ಇರೋದನ್ನ ನೋಡ್ತೀವಿ. ಆಗ ಕುಕ್ ಅವನ ಮೇಲೆ ಹಲ್ಲೆ ಮಾಡ್ತಾನೆ. ಸ್ವಲ್ಪ ಸಮಯದಲ್ಲಿ ಅವನಿಗೆ ಅರ್ಥ ಆಗುತ್ತೆ ಅದು ಥೇವನ್ ಅಲ್ಲ ಚಟ್ಟನ್ ಅಂತ. ಹೆದರ್ಕೊಂಡು ಜೋರಾಗಿ ಓಡ್ಕೊಂಡು ಹೋಗಿ ನದಿ ತೀರಕ್ಕೆ ಬಂದು ನಿಂತು ಕೂಗಕ್ ಸ್ಟಾರ್ಟ್ ಮಾಡ್ತಾನೆ. ಆಗ ಅಲ್ಲೇ ಇದ್ದ ಪೋರ್ಚುಗೀಸ್ ಸೋಲ್ಜರ್ ಒಬ್ರು ಅವನ್ ಮೇಲೆ ಗುಂಡ್ ಹಾರಿಸಿ ಅವನ್ನ ಸಾಯಿಸ್ತಾರೆ. ಚಟ್ಟನ್ ಮುಂಚೆನೆ ಹೇಳಿರ್ತಾನೆ ಮಿಂಚಿನಂತ ವಸ್ತುನಿಂದ ನಿನ್ನ ಸಾವಾಗುತ್ತೆ ಅಂತ. ಸೊ ಕುಕ್ ಹಾಗೆ ಸಾಯ್ತಾನೆ ಕೂಡ. ನೆಕ್ಸ್ಟ್ ಸೀನ್ ಅಲ್ಲಿ ಥೇವನ್ನ ದೇಹನ ಚಟ್ಟನ್ ಧರಿಸಿಕೊಂಡಿರೋದನ್ನ ನೋಡ್ತೀವಿ. ಇಲ್ಲಿ ಗುಲಾಮಗಿರಿಯ ಆಸೆ ರಾಕ್ಷಸರ ರೂಪ ತಾಳದ್ರೆ ಹೇಗಿರ್ಬೋದು ಅಂತ ಸ್ಪಷ್ಟವಾಗಿ ಚಿತ್ರಿಸಲಾಗಿದೆ. ಸೊ ಇಲ್ಲಿ ಮನುಷ್ಯನ ಕಟ್ಟಿ ಹಾಕೋ ವಿಕೃತ ಆಸೆಯ ಜೊತೆಗೆ ಕಾಲದ ಕಡಿವಾಣ ಕೂಡ ಕಳಚಿ ಬೀಳುತ್ತೆ. ಸೊ ಈ ಫಿಲ್ಮ್ನ ನೀವೇನಾದ್ರೂ ನೋಡಬೇಕು ಅಂದ್ಕೊಂಡ್ರೆ ಸೋನಿ ಲಿವಲ್ ಇದೆ, ಹೋಗಿ ನೋಡ್ಬೋದು. ನೆಕ್ಸ್ಟ್ ಇನ್ನೊಂದು ಸ್ಟೋರಿ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.